ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಏನು 52ನೇ ಸಿನಿಮಾ ಡೆವಿಲ್ ಚಿತ್ರ ಇವತ್ತು ಏನು ತೆರೆ ಕಾಣಲಿದೆ. ಈ ಹಿನ್ನೆಲೆ ದಾವಣಗೆರೆಯ ಚಿತ್ರಮಂದಿರ ಇದೀಗ ಮಧುವನಗಿತ್ತಿಯಂತೆ ಅಲಂಕಾರ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಏನು ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ ನಾವಿದ್ದೇವೆ. ಈ ಒಂದು ಚಿತ್ರ ಇದೀಗ ಮಧುವನಗಿತ್ತಿಯ ರೀತಿಯಲ್ಲಿ ಅಲಂಕಾರಗೊಂಡಿರುವಂಥದ್ದು ಸಹ ನೀವು ನೋಡ್ಬೋದು. ಏನೋ ದರ್ಶನ್ ಅವರ ಕಟೌಟ್ ಸೇರಿದಂತೆ ಅನೇಕ ಅಭಿಮಾನಿಗಳ ಬ್ಯಾನರ್ ಸಹ ಇಲ್ಲಿ ಅಳವಡಿಕೆ ಆಗಿರುವಂಥದ್ದು. ಅಂದರೆ ಈ ಒಂದು ಚಿತ್ರ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಏಕೈಕ ನಟ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂಬುದು ಸಹ ನಾವು ಕೇಳಿಬರುವಂಥ ಮಾತಾಗಿರುವಂಥದ್ದು. ಅದೇ ರೀತಿ ಈ ಒಂದು ಚಿತ್ರಗಳು ಅಂದರೆ ದರ್ಶನ್ ಅವರ ಸಿನಿಮಾ ಬಂತು ಅಂತ ಅಂದರೆ ಸಾಕು ಚಿತ್ರಮಂದಿರಗಳು ಸಹ ಬ್ಯಾನರ್ಗಳಿಂದ ತುಂಬಿ ತುಳುಕುವಂಥದ್ದು ಸಹ ನಾವು ನೋಡ್ಬೋದಾಗಿದೆ. ಅನೇಕ ವರ್ಷಗಳಿಂದ ಈ ಒಂದು ಕ್ರೇಜ್ ಎಂದಿನಂತೆ ಅದೇ ರೀತಿ ಇರುವಂಥದ್ದು. ಏನೋ ದರ್ಶನ್ ಅವರು ಒಳಗಿದ್ದರೂ ಸಹ ಅವರ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ಏನೋ ತನ್ನ ಅಭಿಮಾನಿಗಳೇ ಸೆಲೆಬ್ರಿಟಿ ಎಂದು ಹೇಳಿಕೆ ನೀಡಿರುವ ದರ್ಶನ್ ಅವರ ಮಾತನ್ನು ಇದೀಗ ಅಭಿಮಾನಿಗಳು ಉಳಿಸ್ಕೊಳ್ತಾ ಇರುವಂಥದ್ದು. ಅಂದರೆ ದಾವಣಗೆರೆ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಡೆವಿಲ್ ಚಿತ್ರಮಂದಿರ ಆರಂಭಗೊಳ್ತಾ ಇದೆ. ಅಂದರೆ ತೆರೆ ಮೇಲೆ ಬರಲಿದೆ. ಈ ಹಿನ್ನೆಲೆ ಏನು ಫ್ಯಾನ್ಸ್ ಶೋ ಅಂತ ಏನಿರುತ್ತಲ್ಲ ಆ ಒಂದು ಶೋಗೆ ಈಗಾಗಲೇ ಸಕಲ ಸಿದ್ಧತೆಗಳು ಸಹ ನಡೆದಿರುವಂಥದ್ದು. ಅಂದರೆ ಕಳೆದ ರಾತ್ರಿಯಿಂದನೂ ಸಹ ಈಗಾಗಲೇ ಫ್ಯಾನ್ಸ್ಗಳು ಹಳ್ಳಿಗಳಿಂದ ಏನು ಜಿಲ್ಲೆಗಳಿಂದ ಬಂದಂಥ ಗ್ರಾಮಗಳಿಂದ ಬಂದಂಥ ಅಭಿಮಾನಿಗಳು ಇದೀಗ ಟಿಕೆಟಿಗಾಗಿ ಕಾತುರದಿಂದ ಕಾಯ್ತಿರೋವಂಥದ್ದು. ಜೊತೆಗೆ ಸಿನಿಮಾ ನೋಡಲು ಸಹ ಕಾತುರದಿಂದ ಕಾಯ್ತಿರೋದು. ಏನು ಅಭಿಮಾನಿಗಳು ಸಹ ಈಗ ಆಟದ ಮೂಲಕ ನೀವು ದೃಶ್ಯದಲ್ಲಿ ನೋಡ್ಬೋದು. ದೊಡ್ಡ ಗಾತ್ರದ ಅಂದರೆ ಬೃಹತ್ ಗಾತ್ರದ ಒಂದು ಹೂವಿನಾರವನ್ನು ಸಹ ಕಟೌಟಿಗೆ ಹಾಕೋಕ್ಕೆ ಇದು ತಂದಿರುವಂಥದ್ದು. ಈಗಾಗಲೇ ದರ್ಶನ್ ಅವರ ಕಟೌಟಿಗೆ ಹಾಲಿನ ಅಭಿಷೇಕ, ಪಟಾಕಿ ಸಿಡಿಸಿ ಲೈನಿ ಬರ್ರಿ ಈಗ ಲೈನಿಗೆ ಅವ್ರ ಟಿಕೆಟ್ ಅವ್ರ ಇಟ್ಕೊಳ್ರಿ. ಸಂಭ್ರಮಾಚರಣೆ ಸಹ ನಡೆದಿರುವಂಥದ್ದು. ಈಗಾಗಲೇ ಏನು ಚಿತ್ರಮಂದಿರದ ಒಳಗಡೆ ಅಭಿಮಾನಿಗಳು ಸಿನಿಮಾ ನೋಡಲು ತೆರಳುತ್ತಿರುವಂಥ ದೃಶ್ಯ ಸಹ ನೀವು ನೋಡ್ಬೋದಾಗಿದೆ. ಈ ಒಂದು ದೃಶ್ಯ ಕಾಣ್ತಿರೋದು ಏನೊಂದು ದಾವಣಗೆರೆ, ಅಂದರೆ ದಾವಣಗೆರೆ ನಗರದ 2 ಚಿತ್ರಮಂದಿರಗಳಲ್ಲಿ ಅಂದರೆ ವಸಂತ ಹಾಗೂ ಗೀತಾಂಜಲಿ ಚಿತ್ರಮಂದಿರಗಳಲ್ಲಿ ಈಗಾಗಲೇ ಚಿತ್ರಮಂದಿರಕ್ಕೆ ಸಕಲ ಸಿದ್ಧತೆಗಳು ಅಂದರೆ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು. ಅಂದರೆ ಫ್ಯಾನ್ ಶೋಗಾಗಿ ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಪ್ರಾರಂಭ ಆಗುವಂಥ ಈ ಒಂದು ಶೋಗೆ ಅಭಿಮಾನಿಗಳು ಕಳೆದ ದಿನ ರಾತ್ರಿಯಿಂದಲೇ ಕಾಯ್ತಾ ಇರೋವಂಥದ್ದು. ಅಂದರೆ ಸುಮಾರು 12 ಗಂಟೆ 1 ಗಂಟೆ ರಾತ್ರಿ 10 ಗಂಟೆಯಿಂದಲೂ ಸಹ ಟಿಕೆಟ್ ಅಂದರೆ ಮುಂಗಡೆ ಟಿಕೆಟ್ಗಳು ಬರ್ತಿಯಾದರೂ ಸಹ ಟಿಕೆಟ್ಗಳಿಗಾಗಿ ಅಭಿಮಾನಿಗಳು ಕಾಯ್ತಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಅಭಿಮಾನಿಗಳಿಗೆ ಸೆಲೆಬ್ರೇಷನ್ ಅಂತ ಸಹ ಮಾಡ್ತಿರ್ಬೋದು. ಅಂದರೆ ದರ್ಶನ್ ಅವರ ಒಂದು ಭಾವಚಿತ್ರ ಬಿಡೋದು ಈಗ ಬಾಸ್ ಡಿ ಬಾಸ್ ಎಂಬ ಘೋಷಣೆ ಕೂಗುವ ಮೂಲಕ ಏನೋ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಏನೋ ಬಾಕ್ಸ್ ಆಫೀಸ್ ಸುಲ್ತಾನಂದನೇ ಹೆಸರು ಕರೆಸಿಕೊಳ್ಳುವಂತಹ ದರ್ಶನ್ ಅವರ ಈ ಒಂದು ಸಿನಿಮಾ ಸಾಕಷ್ಟು ಹೆಸರು ಮಾಡಿರುವಂಥದ್ದು. ಅಂದರೆ ಸೆಲೆಬ್ರಿಟಿಗಳಿಗಾಗಿಯೇ ಒಂದು ಸಿನಿಮಾ ತೆರೆ ಕಾಣಲಿದ್ದು. ಈ ಒಂದು ಸಿನಿಮಾಕ್ಕಾಗಿ ಈಗ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರುವಂಥದ್ದು. ಅಭಿಮಾನಿಗಳ ನಿರೀಕ್ಷೆ ಮೀರಿ ಇದೀಗ ಚಿತ್ರತಂಡವು ಭರ್ತಿಯಾಗಿರುವಂಥದ್ದು ಸಹ ನೋಡ್ತಿರ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಇವತ್ತಿನ ರೀತಿ ಸೆಲೆಬ್ರೇಷನ್ ಏನಪ್ಪ ಅಂತಂದರೆ ಫಸ್ಟ್ನೇದು ಸೆಲೆಬ್ರೇಷನ್ನೇ ಸಿನಿಮಾ. ಎರಡನೇದೇನಪ್ಪ ಅಂತಂದರೆ ಸಿನಿಮಾ ಮುಗಿದ ನಂತರ ಎಲ್ಲ ಹುಡುಗರಿಗೆ ಅನ್ನ ಸಂತರ್ಪಣೆ ಮಾಡ್ಕೊಂಡಿದ್ದೀವಿ. ಕಟೌಟಿಗೆ ಆರನು ಮತ್ತೊಂದು ಸಲ ಬರುತ್ತೆ, ಫೈರಿಂಗ್ ಮಾಡ್ತಾರೆ ಎಲ್ಲ ನೋಡಿದ್ರಲ್ಲ ಸರ್. ಬೆಳಗ್ಗೆ ಇಲ್ಲಿ ಲೋಕಲ್ ದಾವಣಗೆರೆ ಸಿಟಿಯಲ್ಲಿರೋರೆಲ್ಲ ಈಗ ಒಂದು 5 ಗಂಟೆ 4:15 ಬಂದಿದ್ದಾರೆ. ಬಟ್ ಹಳ್ಳಿಗಳಿಂದ ಬಂದವರೆಲ್ಲ 3 ಗಂಟೆ 2 ಗಂಟೆಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಬಂದವ್ರ ಸಮೇತ ಇಲ್ಲೇ ಇದ್ದಾರೆ ಥಿಯೇಟ್ರ್ ಹತ್ರ.
ನಿನ್ನೆ ನೈಟ್ ಬಂದಿರೋರು. ಸೆಲೆಬ್ರೇಷನ್ ಅಂತಂದರೆ ಇದೇ ಅಲ್ವಾ? ಮತ್ತು ಒಂದು ಸಿನಿಮಾಗೋಸ್ಕರ ಒಂದು ವ್ಯಕ್ತಿ ಕೆಲಸ ಮಾಡಿ ಸುಸ್ತಾದ್ರೂ ಅಲ್ಲಿಂದ ಎದ್ದು ಬಂದು ಥಿಯೇಟರ್ ಹತ್ರ ಬಂದು ಕಾಯ್ತಾನಂತ, ಅದೇ ತಾನು ಸೆಲೆಬ್ರೇಷನ್ ಅಲ್ವಾ ಸರ್? ದಾವಣಗೆರೆಯಲ್ಲಿ 2 ಥಿಯೇಟ್ರಲ್ಲಿ ಇದೆ ಸರ್. ಒಂದು ವಸಂತ, ಒಂದು ಗೀತಾಂಜಲಿ ಇದೆ. ಮಲ್ಟಿಪ್ಲೆಕ್ಸಲ್ಲಿ ಕೂಡ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಏನಿಲ್ಲ ಸರ್, ಎಲ್ಲರೂ ಶಾಂತ ರೀತಿಯಾಗಿ ಎಲ್ಲರೂ ಸಿನಿಮಾನ ನೋಡ್ರಿ, ಅರ್ಥ ಆಯ್ತಾ? ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಯಾರಿಗೂ ಇವತ್ತಿನ ತನಕ ದೂರ ಮಾಡಿಲ್ಲ. ಬಟ್ ಆದರೆ ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು, ಮಾಡಬೇಕು. ನಮ್ಮ ಬಾಸ್ ಇಲ್ಲಿ ತನಕ ಬೇರೆ ಹೊಸ ಹೊಸ ನಟರಿಗೆ ಪ್ರಮೋಷನ್ ಮಾಡಿದ್ದಾರೆ, ಬಟ್ ಬಾಸಿಗೆ ಬಾಸ್ ಅಭಿಮಾನಿಗಳೇ ಪ್ರಮೋಷನ್, ಆಯಿತಾ? ನಮಗೆ ಯಾವ ಪ್ರಮೋಷನ್ನು ನಮಗೆ ನಮ್ಮ ಬಾಸಿಗೆ ಪ್ರಮೋಷನ್ ಬೇಡ, ಆ ಬ್ರ್ಯಾಂಡೇ ಒಂದು ಪ್ರಮೋಷನ್. ಆ ಬ್ರ್ಯಾಂಡ್ ಹಿಡ್ಕೊಂಡು ಯಾರು ಬಂದರೂ ಪ್ರಮೋಷನ್, ಆ ಬ್ರಾಂಡ್ ಹಿಡ್ಕೊಂಡು ಯಾವನ್ ಬಂದರೂ ಹೈಲೈಟೇ, ಯಾರು ಬಂದರೂ ಹೈಲೈಟ್. ಅದೇ ಬಾಸ್. ಸಿನಿಮಾನ ದಯವಿಟ್ಟು ನೀವುಗಳು ಬಂದು ದಯವಿಟ್ಟು ನೋಡಿ ಸರ್. ಯಾಕಂದರೆ ಎಲ್ಲರ ಸಪೋರ್ಟು ಬೇಕು, ಅರ್ಥ ಆಯ್ತಾ ಸರ್? ಮಾಧ್ಯಮರ ಸಪೋರ್ಟು ಬೇಕು, ಎಲ್ಲರ ಸಪೋರ್ಟು ಬೇಕು. ದಯವಿಟ್ಟು ನಾವು ಓನ್ಲಿ ಬಾಸ್ ಅಭಿಮಾನಿಗಳು ಬಂದು ಮಾತ್ರ ನೋಡ್ರಿ ಅಂತ ನಾವು ಹೇಳಲ್ಲ. ಇಲ್ಲಿ ಬಾಸ್ ಅಭಿಮಾನಿಗಳು ಬಂದಷ್ಟೇ ಏನು ಪಿಕ್ಚರ್ ನೋಡಲ್ಲ, ಎಲ್ಲರೂ ನೋಡ್ತಾರೆ. ಯಾಕಂದರೆ ಗೊತ್ತಾಗಬೇಕಲ್ಲ ಹೊರಗಡೆ, ಅಂಥವ್ರಿಂದನೇ ಫ್ರೀ ಮಾರ್ಕೆಟಿಂಗ್ ಆಗೋದು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ರಿ, ಅದು ಥಿಯೇಟ್ರಲ್ಲೇ ನೋಡ್ರಿ. ಜೈ ಡಿ ಬಾಸ್. ಇವತ್ತು ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಈ ಟೈಮಲ್ಲಿ. ಹಳ್ಳಿಯಿಂದ ಮೂಲೆಯಿಂದ ಬಂದಿದ್ದಾರೆ. ಇದು ಸೆಲೆಬ್ರಿಟೀಸ್ ಅಂದರೆ ಈ ಸೆಲೆಬ್ರೇಷನ್ ಅದಕ್ಕೆ ಮೂಲ, ಅದಕ್ಕೆ ಹೇಳಿರೋದು ದರ್ಶನ್ ಅವರು ಸೆಲೆಬ್ರಿಟೀಸ್ ಅಂತೇಳಿ. ನಿಜವಾಗ್ಲೂ ಸಿನಿಮಾ ಗೆಲ್ಲುತ್ತೆ. ಅವ್ರೊಂದು ಸಂದೇಶ ರವಾನೆ ಮಾಡಿದರೆ ಯಾರೂ ಜಗಳ ಆಡಬೇಡ್ರಿ, ಫ್ಯಾನ್ಸ್ ವಾರ್ ಮಾಡ್ಕೋಬೇಡ್ರಿ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿರಿ, ಫೈರೇಸಿ ಮಾಡಬೇಡ್ರಿ. ಫೈರೇಸಿ ಮಾಡಿ ಸುಮ್ಮನೆ ಇನ್ನೊಬ್ರಿಗೆ ಸಿಗ್ಬೇಡ್ರಿ. ಕಾನೂನು ಚೌಕಟ್ಟಲ್ಲೇ ಎಲ್ಲರೂ ಬಾಳಿ ಬದುಕಿ ಅಂತ ಹೇಳಿದ್ದಾರೆ. ಏನೋ ನೋವಲ್ಲಿದ್ದಾರೆ, ಆ ನೋವಲ್ಲಿದ್ರೆ ಇಷ್ಟು ಜನ ಪ್ರೀತಿ ತೋರಿಸ್ತಾರೆ ಅಂದರೆ ಅದೇ ಡಿ ಬಾಸ್. ಡಿ ಬಾಸ್ಗಿರೋ ಗತ್ತು ತಾಕತ್ ಅಂದರೆ ಈ ಫ್ಯಾನ್ಸೇ. ಯಾಕಂದರೆ ಸೆಲೆಬ್ರಿಟೀಸ್ ಅಂತ ಕರೆದಾಗ ಸಾರ್ಥಕ ಆಯ್ತೀವಿ. ಸೆಲೆಬ್ರಿಟೀಸ್ ಅವ್ರನ್ನ ನಮ್ಮ ಬಾಸು ಯಾರು? ಚಾಲೆಂಜ್ ಸ್ಟಾರು ಅವರೇ ನಮ್ಮ ದೇವರು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ ದೇವ್ರ ಮಟ್ಟಕ್ಕೆ ಹೋಲಿಸ್ತಾ ಅಂದರೆ ಅವರ ನಿಯತ್ತು, ಅವರ ನೀತಿ, ಅವ್ರು ಮಾಡಿರ್ತಕ್ಕಂಥ ಮಾನವೀಯತೆ ಕೆಲಸಗಳು ಎತ್ತಿ ತೋರಿಸ್ತಾ ಇದೆ. ಡೆವಿಲ್ ಸಿನಿಮಾ ಅಂದರೆ ನೆಕ್ಸ್ಟ್ ಲೆವೆಲ್, ಡೆವಿಲ್ ಅಂದರೆ ನೆಕ್ಸ್ಟ್ ಲೆವೆಲ್. ಜೈ ಡಿ ಬಾಸ್. ಖುಷಿ ಆಗ್ತಾ ಇದೆ ಫಿಲಿಮ್ ನೋಡಲಿಕ್ಕೆ ಅಂತಲೇ ಮಕ್ಕಳ ಸಮೇತ ಬಂದಿದ್ದೀವಿ. ಫ್ಯಾಮಿಲಿ ಫಸ್ಟ್ ಟೈಮ್ ಅಂದರೆ ಈ ಶೋ ನೋಡಲಿಕ್ಕೆ ಫಸ್ಟ್ ಟೈಮ್ ಬಂದಿದ್ದೀವಿ. ಫ್ಯಾನ್ ಶೋ ನೋಡ್ಲಿಕ್ಕೆ ಬಂದಿದ್ದೀವಿ. ಎಲ್ಲ ಜಿಮ್ ಹುಡುಗರು ಸಮೇತ ಬಂದಿದ್ದೀವಿ, ಫ್ಯಾಮಿಲಿ ಸಮೇತ. ಖುಷಿ ಆಗ್ತಾ ಇದೆ. ರಾಕಿ ಜಿಮ್ ಮನೆಯವರು ನಾವು, ಹೌದು ಮನೆಯವರು. ಖುಷಿ ಆಗ್ತಾ ಇದೆ ಏನೋ ನೋಡಲಿಕ್ಕೆ. ಹಿಟ್ ಆಗಲಿ ಅಂತ ಬಯಸ್ತಿದ್ದೀವಿ. ಫ್ಯಾನ್ ಹೌದು, ಫಸ್ಟ್ ಟೈಮ್ ಬಂದಿದ್ದೀವಿ. ಮಹಿಳೆಯರು ಎಲ್ಲರೂ ಬಂದು ನೋಡಲಿ ಅಂತ ಇಷ್ಟಪಡ್ತಾ ಇದ್ದೀವಿ. ನಮ್ಮಿಂದ ಒಂದು ಸಂದೇಶ, ಎಲ್ಲರೂ ನೋಡಲಿ ಅಂದರೆ ನೋಡಲಿ ಅಂತ ಇಷ್ಟಪಡ್ತೀವಿ. ಚೆನ್ನಾಗಿದೆ, ಅವರು ಚೆನ್ನಾಗಿ ಮಾಡ್ತಾರೆ. ಲೇಡೀಸು ಬಂದು ಎಲ್ಲರೂ ನೋಡಲಿ ಅಂತ ಆಸೆ ಪಡ್ತೀವಿ. ರೆಸ್ಪೆಕ್ಟ್ ಇದೆ. ದರ್ಶನ್ ಮಹಿಳೆಯರಿಗೋಸ್ಕರ ರೆಸ್ಪೆಕ್ಟ್ ಕೊಡ್ತಾರೆ. ಯಾರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ. ಬಟ್ ಮಹಿಳೆಯರು ನಾವೆಲ್ಲ ನೋಡ್ದಂಗೆ ರೆಸ್ಪೆಕ್ಟೇ ಇದೆ. ಅವ್ರ ಬಗ್ಗೆ ಒಪಿನಿಯನ್ ಹೇಗಿದೆ ಗೊತ್ತಿಲ್ಲ, ನಮಗಂತೂ ರೆಸ್ಪೆಕ್ಟ್ ಕೊಡ್ತಾರೆ. ನಮಗೆ ಒಪಿನಿಯನ್ ಚೆನ್ನಾಗೇ ಇದೆ. ಸೊ ಹಾಗಾಗಿ ನಾವು ನೋಡ್ಲಿಕ್ಕೆ ಬಂದಿದ್ದೀವಿ. ಅವರು ಟಿಕೆಟ್ ಅವರು ಕೈ ಇಟ್ಕೊಳ್ಳಿ. ಅವರಿಗೆ
ಸಾಕ್ಷಿ ಆಧಾರಗಳಿಂದ ದೃಢಪಡಿಸಿ